ಈ ಸ್ಟೋರಿ ನೋಡಿ. ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಕಂಬಿ ಎಣಿಸುತ್ತಿದ್ದಾನೆ. ಜೂನ್ 8ರಂದು ರೇಣುಕಾಸ್ವಾಮಿ ಕಥೆ ಮುಗಿಸಿ ಕಿಲ್ಲರ್ ದರ್ಶನ್ ಮೈಸೂರು ಸೇರಿದ್ದ. ಡಿ ಗ್ಯಾಂಗ್ನ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಸರೆಂಡರ್ ಆಗಿದ್ರು. ಇನ್ನೂ ಅಲರ್ಟ್ ಆಗಿದ್ದ ಎಸಿಪಿ ಚಂದನ್ ಟೀಮ್ ಕೇಶವಮೂರ್ತಿಗೆ ತಮ್ಮದೇ ಸ್ಟೈಲ್ನಲ್ಲಿ ಪ್ರಶ್ನಿಸಿದಾಗ ದರ್ಶನ್ ಹೆಸರು ಕಕ್ಕಿಬಿಟ್ಟಿದ್ದ. ಇದಾಗ್ತಿದ್ದಂತೆ ದರ್ಶನ್ ಹೆಡೆಮುರಿ ಕಟ್ಟಲು ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಜಿಮ್ನಲ್ಲಿ ಕಾಟೇರ ಕಸರತ್ತಿನಲ್ಲಿದ್ದಾಗಲೇ ಖಾಕಿ ದರ್ಶನ ಕೊಟ್ಟು ಬೆಂಗಳೂರಿಗೆ ಎತ್ತಾಕೊಂಡು ಬರುವಾಗ ಪೊಲೀಸರಿಗೂ ಈ ತಗಡು ಅಭಿಮಾನಿಗಳು ಕಾಟ ಕೊಟ್ಟಿದ್ರಂತೆ. ದರ್ಶನ್ ಕಟ್ಟಿ ಹಾಕಲು ಹೋಗಿದ್ದ ಖಾಕಿಗೆ ಶಾಕ್. ಪೊಲೀಸರನ್ನ ಹಿಂಬಾಲಿಸಿದ್ರಂತೆ ತಗಡು ಫ್ಯಾನ್. ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ. ಹೌದು, ಜೂನ್ 11ರಂದು ಮೈಸೂರಲ್ಲಿದ್ದ ದರ್ಶನ್ ಬಂಧಿಸಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಕರೆತರುವಾಗ ದಾಸನ ಅಭಿಮಾನಿಗಳು ಪೊಲೀಸರ ಹಿಂದೆ ಬಿದ್ದಿದ್ರಂತೆ. ಖಾಕಿ ವ್ಯಾನ್ಗಳ ಹಿಂದೆ ಹುಚ್ಚಾಭಿಮಾನಿಗಳು ಬೈಕ್ನಲ್ಲಿ ಫಾಲೋ ಮಾಡ್ತಿದ್ರಂತೆ. ಇನ್ನು ಗೊತ್ತಲ್ಲ, ನಮ್ಮ ಪೊಲೀಸರು ಇಂಥ ಪುಂಡಾಭಿಮಾನಿಗಳನ್ನ ತಮ್ಮ ಸರ್ವಿಸ್ನಲ್ಲಿ ಅದೆಷ್ಟೋ ನೋಡಿರ್ತಾರೆ. ದರ್ಶನ್ ಕಿರಿಕ್ ಫ್ಯಾನ್ಸ್ಗೆ ಏಯ್ ಹೋಗ್ರಪ್ಪ, ನಿಮ್ಮ ಬಾಸ್ನ ನಾವೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಶೂಟಿಂಗ್ ನಡೀತಾ ಇದೆ ಅಂತೇಳಿ ಸುಳ್ಳು ಹೇಳಿ ಕರೆತಂದಿದ್ದಾರೆ. ಏನೇ ಆಗಲಿ, ಚಿತ್ರರಂಗದ ಇತಿಹಾಸದಲ್ಲೇ ಇಂಥ ಅಂಧಾಭಿಮಾನಿಗಳನ್ನ ನೋಡ್ತಿರೋದು ನಿಮ್ಮ ದೌರ್ಭಾಗ್ಯವೇ ಸರಿ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಸ್ಟೋರಿ ನೋಡಿ. ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಕಂಬಿ ಎಣಿಸುತ್ತಿದ್ದಾನೆ. ಜೂನ್ 8ರಂದು ರೇಣುಕಾಸ್ವಾಮಿ ಕಥೆ ಮುಗಿಸಿ ಕಿಲ್ಲರ್ ದರ್ಶನ್ ಮೈಸೂರು ಸೇರಿದ್ದ. ಡಿ ಗ್ಯಾಂಗ್ನ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಸರೆಂಡರ್ ಆಗಿದ್ರು. ಇನ್ನೂ ಅಲರ್ಟ್ ಆಗಿದ್ದ ಎಸಿಪಿ ಚಂದನ್ ಟೀಮ್ ಕೇಶವಮೂರ್ತಿಗೆ ತಮ್ಮದೇ ಸ್ಟೈಲ್ನಲ್ಲಿ ಪ್ರಶ್ನಿಸಿದಾಗ ದರ್ಶನ್ ಹೆಸರು ಕಕ್ಕಿಬಿಟ್ಟಿದ್ದ. ಇದಾಗ್ತಿದ್ದಂತೆ ದರ್ಶನ್ ಹೆಡೆಮುರಿ ಕಟ್ಟಲು ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಜಿಮ್ನಲ್ಲಿ ಕಾಟೇರ ಕಸರತ್ತಿನಲ್ಲಿದ್ದಾಗಲೇ ಖಾಕಿ ದರ್ಶನ ಕೊಟ್ಟು ಬೆಂಗಳೂರಿಗೆ ಎತ್ತಾಕೊಂಡು ಬರುವಾಗ ಪೊಲೀಸರಿಗೂ ಈ ತಗಡು ಅಭಿಮಾನಿಗಳು ಕಾಟ ಕೊಟ್ಟಿದ್ರಂತೆ. ದರ್ಶನ್ ಕಟ್ಟಿ ಹಾಕಲು ಹೋಗಿದ್ದ ಖಾಕಿಗೆ ಶಾಕ್. ಪೊಲೀಸರನ್ನ ಹಿಂಬಾಲಿಸಿದ್ರಂತೆ ತಗಡು ಫ್ಯಾನ್. ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ. ಹೌದು, ಜೂನ್ 11ರಂದು ಮೈಸೂರಲ್ಲಿದ್ದ ದರ್ಶನ್ ಬಂಧಿಸಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಕರೆತರುವಾಗ ದಾಸನ ಅಭಿಮಾನಿಗಳು ಪೊಲೀಸರ ಹಿಂದೆ ಬಿದ್ದಿದ್ರಂತೆ. ಖಾಕಿ ವ್ಯಾನ್ಗಳ ಹಿಂದೆ ಹುಚ್ಚಾಭಿಮಾನಿಗಳು ಬೈಕ್ನಲ್ಲಿ ಫಾಲೋ ಮಾಡ್ತಿದ್ರಂತೆ. ಇನ್ನು ಗೊತ್ತಲ್ಲ, ನಮ್ಮ ಪೊಲೀಸರು ಇಂಥ ಪುಂಡಾಭಿಮಾನಿಗಳನ್ನ ತಮ್ಮ ಸರ್ವಿಸ್ನಲ್ಲಿ ಅದೆಷ್ಟೋ ನೋಡಿರ್ತಾರೆ. ದರ್ಶನ್ ಕಿರಿಕ್ ಫ್ಯಾನ್ಸ್ಗೆ ಏಯ್ ಹೋಗ್ರಪ್ಪ, ನಿಮ್ಮ ಬಾಸ್ನ ನಾವೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಶೂಟಿಂಗ್ ನಡೀತಾ ಇದೆ ಅಂತೇಳಿ ಸುಳ್ಳು ಹೇಳಿ ಕರೆತಂದಿದ್ದಾರೆ. ಏನೇ ಆಗಲಿ, ಚಿತ್ರರಂಗದ ಇತಿಹಾಸದಲ್ಲೇ ಇಂಥ ಅಂಧಾಭಿಮಾನಿಗಳನ್ನ ನೋಡ್ತಿರೋದು ನಿಮ್ಮ ದೌರ್ಭಾಗ್ಯವೇ ಸರಿ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಸ್ಟೋರಿ ನೋಡಿ. ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಕಂಬಿ ಎಣಿಸುತ್ತಿದ್ದಾನೆ. ಜೂನ್ 8ರಂದು ರೇಣುಕಾಸ್ವಾಮಿ ಕಥೆ ಮುಗಿಸಿ ಕಿಲ್ಲರ್ ದರ್ಶನ್ ಮೈಸೂರು ಸೇರಿದ್ದ. ಡಿ ಗ್ಯಾಂಗ್ನ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಸರೆಂಡರ್ ಆಗಿದ್ರು. ಇನ್ನೂ ಅಲರ್ಟ್ ಆಗಿದ್ದ ಎಸಿಪಿ ಚಂದನ್ ಟೀಮ್ ಕೇಶವಮೂರ್ತಿಗೆ ತಮ್ಮದೇ ಸ್ಟೈಲ್ನಲ್ಲಿ ಪ್ರಶ್ನಿಸಿದಾಗ ದರ್ಶನ್ ಹೆಸರು ಕಕ್ಕಿಬಿಟ್ಟಿದ್ದ. ಇದಾಗ್ತಿದ್ದಂತೆ ದರ್ಶನ್ ಹೆಡೆಮುರಿ ಕಟ್ಟಲು ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಜಿಮ್ನಲ್ಲಿ ಕಾಟೇರ ಕಸರತ್ತಿನಲ್ಲಿದ್ದಾಗಲೇ ಖಾಕಿ ದರ್ಶನ ಕೊಟ್ಟು ಬೆಂಗಳೂರಿಗೆ ಎತ್ತಾಕೊಂಡು ಬರುವಾಗ ಪೊಲೀಸರಿಗೂ ಈ ತಗಡು ಅಭಿಮಾನಿಗಳು ಕಾಟ ಕೊಟ್ಟಿದ್ರಂತೆ.
ದರ್ಶನ್ ಕಟ್ಟಿ ಹಾಕಲು ಹೋಗಿದ್ದ ಕಾಕಿಗೆ ಶಾಕ್. ಪೊಲೀಸರನ್ನ ಹಿಂಬಾಲಿಸಿದ್ರಂತೆ ತಗಡು ಫ್ಯಾನ್. ಇಲ್ಲಿ ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ. ಹೌದು, ಜೂನ್ 11ರಂದು ಮೈಸೂರಲ್ಲಿದ್ದ ದರ್ಶನ್ ಬಂಧಿಸಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಕರೆತರುವಾಗ ದಾಸನ ಅಭಿಮಾನಿಗಳು ಪೊಲೀಸರ ಹಿಂದೆ ಬಿದ್ದಿದ್ರಂತೆ. ಕಾಕಿ ವ್ಯಾನ್ಗಳ ಹಿಂದೆ ಹುಚ್ಚಾಭಿಮಾನಿಗಳು ಬೈಕ್ನಲ್ಲಿ ಫಾಲೋ ಮಾಡ್ತಿದ್ರಂತೆ. ಇನ್ನು ಗೊತ್ತಲ್ಲ, ನಮ್ಮ ಪೊಲೀಸರು ಇಂಥ ಪುಂಡಾಭಿಮಾನಿಗಳನ್ನ ತಮ್ಮ ಸರ್ವಿಸ್ನಲ್ಲಿ ಅದೆಷ್ಟೋ ನೋಡಿರ್ತಾರೆ. ದರ್ಶನ್ ಕಿರಿಕ್ ಫ್ಯಾನ್ಸ್ಗೆ ಹೋಗ್ರಪ್ಪ, ನಿಮ್ಮ ಬಾಸ್ನ ನಾವೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಶೂಟಿಂಗ್ ನಡೀತಾ ಇದೆ ಅಂತೇಳಿ ಸುಳ್ಳು ಹೇಳಿ ಕರೆತಂದಿದ್ದಾರೆ. ಏನೇ ಆಗಲಿ, ಚಿತ್ರರಂಗದ ಇತಿಹಾಸದಲ್ಲೇ ಇಂಥ ಅಂಧಾಭಿಮಾನಿಗಳನ್ನ ನೋಡ್ತಿರೋದು ನಿಮ್ಮ ದೌರ್ಭಾಗ್ಯವೇ ಸರಿ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಸ್ಟೋರಿ ನೋಡಿ. ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಕಂಬಿ ಎಣಿಸ್ತಿದ್ದಾನೆ. ಜೂನ್ 8ರಂದು ರೇಣುಕಾ ಸ್ವಾಮಿ ಕತೆ ಮುಗಿಸಿ ಕಿಲ್ಲರ್ ದರ್ಶನ್ ಮೈಸೂರು ಸೇರಿದ್ದ. ಡಿ ಗ್ಯಾಂಗ್ನ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಸರೆಂಡರ್ ಆಗಿದ್ರು. ಇನ್ನೂ ಅಲರ್ಟ್ ಆಗಿದ್ದ ಎಸಿಪಿ ಚಂದನ್ ಟೀಮ್ ಕೇಶವಮೂರ್ತಿಗೆ ತಮ್ಮದೇ ಸ್ಟೈಲ್ನಲ್ಲಿ ಪ್ರಶ್ನಿಸಿದಾಗ ದರ್ಶನ್ ಹೆಸರು ಕಕ್ಕಿಬಿಟ್ಟಿದ್ದ. ಇದಾಗ್ತಿದ್ದಂತೆ ದರ್ಶನ್ ಹೆಡೆಮುರಿ ಕಟ್ಟಲು ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಜಿಮ್ನಲ್ಲಿ ಕಾಟೇರ ಕಸರತ್ತಿನಲ್ಲಿದ್ದಾಗಲೇ ಖಾಕಿ ದರ್ಶನ ಕೊಟ್ಟು ಬೆಂಗಳೂರಿಗೆ ಎತ್ತಾಕೊಂಡು ಬರುವಾಗ ಪೊಲೀಸರಿಗೂ ಈ ತಗಡು ಅಭಿಮಾನಿಗಳು ಕಾಟ ಕೊಟ್ಟಿದ್ರಂತೆ. ದರ್ಶನ್ ಕಟ್ಟಿ ಹಾಕಲು ಹೋಗಿದ್ದ ಕಾಕಿಗೆ ಶಾಕ್. ಪೊಲೀಸರನ್ನ ಹಿಂಬಾಲಿಸಿದ್ರಂತೆ ತಗಡು ಫ್ಯಾನ್. ಇಲ್ಲಿ ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ. ಹೌದು, ಜೂನ್ 11ರಂದು ಮೈಸೂರಲ್ಲಿದ್ದ ದರ್ಶನ್ ಬಂಧಿಸಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಕರೆತರುವಾಗ ದಾಸನ ಅಭಿಮಾನಿಗಳು ಪೊಲೀಸರ ಹಿಂದೆ ಬಿದ್ದಿದ್ರಂತೆ. ಕಾಕಿ ವ್ಯಾನ್ಗಳ ಹಿಂದೆ ಹುಚ್ಚಾಭಿಮಾನಿಗಳು ಬೈಕ್ನಲ್ಲಿ ಫಾಲೋ ಮಾಡ್ತಿದ್ರಂತೆ. ಇನ್ನು ಗೊತ್ತಲ್ಲ, ನಮ್ಮ ಪೊಲೀಸರು ಇಂಥ ಪುಂಡಾಭಿಮಾನಿಗಳನ್ನ ತಮ್ಮ ಸರ್ವಿಸ್ನಲ್ಲಿ ಅದೆಷ್ಟೋ ನೋಡಿರ್ತಾರೆ. ದರ್ಶನ್ ಕಿರಿಕ್ ಫ್ಯಾನ್ಸ್ಗೆ ಹೋಗ್ರಪ್ಪ, ನಿಮ್ಮ ಬಾಸ್ನ ನಾವೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಶೂಟಿಂಗ್ ನಡೀತಾ ಇದೆ ಅಂತೇಳಿ ಸುಳ್ಳು ಹೇಳಿ ಕರೆತಂದಿದ್ದಾರೆ. ಏನೇ ಆಗಲಿ, ಚಿತ್ರರಂಗದ ಇತಿಹಾಸದಲ್ಲೇ ಇಂಥ ಅಂಧಾಭಿಮಾನಿಗಳನ್ನ ನೋಡ್ತಿರೋದು ನಿಮ್ಮ ದೌರ್ಭಾಗ್ಯವೇ ಸರಿ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಸ್ಟೋರಿ ನೋಡಿ. ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಕಂಬಿ ಎಣಿಸ್ತಿದ್ದಾನೆ. ಜೂನ್ 8ರಂದು ರೇಣುಕಾ ಸ್ವಾಮಿ ಕತೆ ಮುಗಿಸಿ ಕಿಲ್ಲರ್ ದರ್ಶನ್ ಮೈಸೂರು ಸೇರಿದ್ದ. ಡಿ ಗ್ಯಾಂಗ್ನ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಸರೆಂಡರ್ ಆಗಿದ್ರು. ಇನ್ನೂ ಅಲರ್ಟ್ ಆಗಿದ್ದ ಎಸಿಪಿ ಚಂದನ್ ಟೀಮ್ ಕೇಶವಮೂರ್ತಿಗೆ ತಮ್ಮದೇ ಸ್ಟೈಲ್ನಲ್ಲಿ ಪ್ರಶ್ನಿಸಿದಾಗ ದರ್ಶನ್ ಹೆಸರು ಕಕ್ಕಿಬಿಟ್ಟಿದ್ದ. ಇದಾಗ್ತಿದ್ದಂತೆ ದರ್ಶನ್ ಹೆಡೆಮುರಿ ಕಟ್ಟಲು ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಜಿಮ್ನಲ್ಲಿ ಕಾಟೇರ ಕಸರತ್ತಿನಲ್ಲಿದ್ದಾಗಲೇ ಖಾಕಿ ದರ್ಶನ ಕೊಟ್ಟು ಬೆಂಗಳೂರಿಗೆ ಎತ್ತಾಕೊಂಡು ಬರುವಾಗ ಪೊಲೀಸರಿಗೂ ಈ ತಗಡು ಅಭಿಮಾನಿಗಳು ಕಾಟ ಕೊಟ್ಟಿದ್ರಂತೆ. ದರ್ಶನ್ ಕಟ್ಟಿ ಹಾಕಲು ಹೋಗಿದ್ದ ಕಾಕಿಗೆ ಶಾಕ್. ಪೊಲೀಸರನ್ನ ಹಿಂಬಾಲಿಸಿದ್ರಂತೆ ತಗಡು ಫ್ಯಾನ್. ಇಲ್ಲಿ ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ. ಹೌದು, ಜೂನ್ 11ರಂದು ಮೈಸೂರಲ್ಲಿದ್ದ ದರ್ಶನ್ ಬಂಧಿಸಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಕರೆತರುವಾಗ ದಾಸನ ಅಭಿಮಾನಿಗಳು ಪೊಲೀಸರ ಹಿಂದೆ ಬಿದ್ದಿದ್ರಂತೆ. ಕಾಕಿ ವ್ಯಾನ್ಗಳ ಹಿಂದೆ ಹುಚ್ಚಾಭಿಮಾನಿಗಳು ಬೈಕ್ನಲ್ಲಿ ಫಾಲೋ ಮಾಡ್ತಿದ್ರಂತೆ. ಇನ್ನು ಗೊತ್ತಲ್ಲ, ನಮ್ಮ ಪೊಲೀಸರು ಇಂಥ ಪುಂಡಾಭಿಮಾನಿಗಳನ್ನ ತಮ್ಮ ಸರ್ವಿಸ್ನಲ್ಲಿ ಅದೆಷ್ಟೋ ನೋಡಿರ್ತಾರೆ. ದರ್ಶನ್ ಕಿರಿಕ್ ಫ್ಯಾನ್ಸ್ಗೆ ಹೋಗ್ರಪ್ಪ, ನಿಮ್ಮ ಬಾಸ್ನ ನಾವೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಶೂಟಿಂಗ್ ನಡೀತಾ ಇದೆ ಅಂತೇಳಿ ಸುಳ್ಳು ಹೇಳಿ ಕರೆತಂದಿದ್ದಾರೆ. ಏನೇ ಆಗಲಿ, ಚಿತ್ರರಂಗದ ಇತಿಹಾಸದಲ್ಲೇ ಇಂಥ ಅಂಧಾಭಿಮಾನಿಗಳನ್ನ ನೋಡ್ತಿರೋದು ನಿಮ್ಮ ದೌರ್ಭಾಗ್ಯವೇ ಸರಿ.
ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಸ್ಟೋರಿ ನೋಡಿ. ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಕಂಬಿ ಎಣಿಸುತ್ತಿದ್ದಾನೆ. ಜೂನ್ 8ರಂದು ರೇಣುಕಾಸ್ವಾಮಿ ಕಥೆ ಮುಗಿಸಿ ಕಿಲ್ಲರ್ ದರ್ಶನ್ ಮೈಸೂರು ಸೇರಿದ್ದ. ಡಿ ಗ್ಯಾಂಗ್ನ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ಸರೆಂಡರ್ ಆಗಿದ್ರು. ಇನ್ನೂ ಅಲರ್ಟ್ ಆಗಿದ್ದ ಎಸಿಪಿ ಚಂದನ್ ಟೀಮ್ ಕೇಶವಮೂರ್ತಿಗೆ ತಮ್ಮದೇ ಸ್ಟೈಲ್ನಲ್ಲಿ ಪ್ರಶ್ನಿಸಿದಾಗ ದರ್ಶನ್ ಹೆಸರು ಕಕ್ಕಿಬಿಟ್ಟಿದ್ದ. ಇದಾಗ್ತಿದ್ದಂತೆ ದರ್ಶನ್ ಹೆಡೆಮುರಿ ಕಟ್ಟಲು ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಜಿಮ್ನಲ್ಲಿ ಕಾಟೇರ ಕಸರತ್ತಿನಲ್ಲಿದ್ದಾಗಲೇ ಖಾಕಿ ದರ್ಶನ ಕೊಟ್ಟು ಬೆಂಗಳೂರಿಗೆ ಎತ್ತಾಕೊಂಡು ಬರುವಾಗ ಪೊಲೀಸರಿಗೂ ಈ ತಗಡು ಅಭಿಮಾನಿಗಳು ಕಾಟ ಕೊಟ್ಟಿದ್ರಂತೆ. ದರ್ಶನ್ ಕಟ್ಟಿ ಹಾಕಲು ಹೋಗಿದ್ದ ಖಾಕಿಗೆ ಶಾಕ್. ಪೊಲೀಸರನ್ನ ಹಿಂಬಾಲಿಸಿದ್ರಂತೆ ತಗಡು ಫ್ಯಾನ್. ನೋಡಿ ಸರ್, ದರ್ಶನ್ ಸರ್ ಬೇಜಾನಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡಿ ಸರ್. ಅಭಿಮಾನಿಗಳು ಬರ್ತಾವ್ರ ಹಿಂದೆ. ಹೌದು, ಜೂನ್ 11ರಂದು ಮೈಸೂರಲ್ಲಿದ್ದ ದರ್ಶನ್ ಬಂಧಿಸಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಕರೆತರುವಾಗ ದಾಸನ ಅಭಿಮಾನಿಗಳು ಪೊಲೀಸರ ಹಿಂದೆ ಬಿದ್ದಿದ್ರಂತೆ. ಖಾಕಿ ವ್ಯಾನ್ಗಳ ಹಿಂದೆ ಹುಚ್ಚಾಭಿಮಾನಿಗಳು ಬೈಕ್ನಲ್ಲಿ ಫಾಲೋ ಮಾಡ್ತಿದ್ರಂತೆ. ಇನ್ನು ಗೊತ್ತಲ್ಲ, ನಮ್ಮ ಪೊಲೀಸರು ಇಂಥ ಪುಂಡಾಭಿಮಾನಿಗಳನ್ನ ತಮ್ಮ ಸರ್ವಿಸ್ನಲ್ಲಿ ಅದೆಷ್ಟೋ ನೋಡಿರ್ತಾರೆ. ದರ್ಶನ್ ಕಿರಿಕ್ ಫ್ಯಾನ್ಸ್ಗೆ ಹೋಗ್ರಪ್ಪ, ನಿಮ್ಮ ಬಾಸ್ನ ನಾವೆಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಶೂಟಿಂಗ್ ನಡೀತಾ ಇದೆ ಅಂತೇಳಿ ಸುಳ್ಳು ಹೇಳಿ ಕರೆತಂದಿದ್ದಾರೆ. ಏನೇ ಆಗಲಿ, ಚಿತ್ರರಂಗದ ಇತಿಹಾಸದಲ್ಲೇ ಇಂಥ ಅಂಧಾಭಿಮಾನಿಗಳನ್ನ ನೋಡ್ತಿರೋದು ನಿಮ್ಮ ದೌರ್ಭಾಗ್ಯವೇ ಸರಿ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.